ಒಂದ್ ಕಡೆ 60 ಲಕ್ಷದ BMW ಕಾರ್ ಇಟ್ಟು ಇನ್ನೊಂದ್ ಕಡೆ 600 ಕೋಟಿ ದುಡ್ಡಿಟ್ರೆ ನೀವ್ ಯಾವ್ದನ್ನ ಚೂಸ್ ಮಾಡ್ತೀರಾ? ಆಬ್ವಿಯಸ್ಲಿ 600 ಕೋಟಿನೇ ಚೂಸ್ ಮಾಡ್ತೀರಾ ಅಲ್ವಾ? ಈ ಟಾಪಿಕ್ ನ ಒಂದ್ ಕಥೆಯಿಂದ ಅರ್ಥ ಮಾಡಿಸ್ತೀನಿ. ಇಬ್ರು ಫ್ರೆಂಡ್ಸ್ ಇರ್ತಾರೆ. ಇವರು 1966 ಅಲ್ಲಿ ಒಂದೊಂದು ಕೆಜಿ ಗೋಲ್ಡ್ ತಗೊಂಡಿರ್ತಾರೆ. ಅವಾಗ ಗೋಲ್ಡ್ ಪ್ರೈಸ್ 6300 ರೂಪಾಯಿ ಇರುತ್ತೆ. ಇವಾಗ ಈ ಇಬ್ರು ಫ್ರೆಂಡ್ಸ್ ಅಲ್ಲಿ ಒಬ್ಬ ಆ ಗೋಲ್ಡ್ ನ ಸೆಲ್ ಮಾಡದೆ ಅವನ ಹತ್ರನೇ ಇಟ್ಕೊಂಡಿರ್ತಾನೆ. 2023 ಆ ಗೋಲ್ಡ್ ಪ್ರೈಸ್ 60 ಲಕ್ಷ ಆಗಿರುತ್ತೆ. ಆ 60 ಲಕ್ಷದಲ್ಲಿ ಅವನು ಡ್ರೀಮ್ ಕಾರ್ BMW ನ ತಗೊಂತಾನೆ. ಇನ್ನೊಬ್ಬ ಇದ್ದ ಅಲ್ವಾ, ಅವನು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾನೆ. ಅವನು 1993 ಅವನು ತಗೊಂಡಿರೋ 1 kg ಗೋಲ್ಡ್ನ ಸೆಲ್ ಮಾಡ್ತಾನೆ. ಅವಾಗ ಗೋಲ್ಡ್ ಪ್ರೈಸ್ 4,16,000 ಇರುತ್ತೆ. ಆ ದುಡ್ಡನ್ನು ಅವನು ಒಂದು ಶೇರಲ್ಲಿ ಇನ್ವೆಸ್ಟ್ ಮಾಡಿರ್ತಾನೆ. ಅವನ ಹತ್ರ ಅವಾಗ 4,300 ಶೇರ್ಸ್ ಇರುತ್ತೆ. 1993 ಇಂದ 2023 ಅವನ ಹತ್ರ ಇರೋ 4,300 ಶೇರ್ಸ್ 44 ಲಕ್ಷ ಶೇರ್ಸ್ ಆಗಿರುತ್ತೆ. ಆ ಶೇರ್ಸ್ನ ವ್ಯಾಲ್ಯೂ 600 ಕೋಟಿ ಆಗಿರುತ್ತೆ. ಇದನ್ನೇ ಅನ್ನೋದು ಪವರ್ ಆಫ್ ಕಾಂಪೌಂಡಿಂಗ್ ಅಂತ. ಈ ಸ್ಟಾಕ್ ನೇಮ್ ನಿಮಗೆ ಗೊತ್ತಾಗಬೇಕು ಅಂತ ಅಂದ್ರೆ ಇವಾಗಲೇ ನಮ್ಮ ಅಕೌಂಟ್ನ ಫಾಲೋ ಮಾಡಿ ಕಾಂಪೌಂಡಿಂಗ್ ಅಂತ ಕಮೆಂಟ್ ಮಾಡಿ.